ಮಾನವ ಕುಲಕ್ಕೆ ಭಕ್ತಿಯ ಕೊಡುಗೆ ನೀಡಿದ ಮಹಾಜ್ಞಾನಿ ಶ್ರೀ ಭಕ್ತ ಕನಕದಾಸರು ಎಂದು ಬಸವರಾಜ ದೇವರು ಮಹಾಸ್ವಾಮಿಗಳು ರೇವಣಸಿದ್ದೇಶ್ವರ ಮಠ ಮನ್ಸೂರ್ ಪೂಜರು ಹೇಳಿದರು. ಅವರು ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಗ್ರಾಮದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಕುರುಬರ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಭಕ್ತ ಕನಕದಾಸರ 536ನೆಯ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಡೊಳ್ಳು ಬಡಿಯುವ ಮೂಲಕ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹುಲ್ಲೂರಿನ ಅಮೋಘ ಸಿದ್ದೇಶ್ವರ ಮಠದ ಪೂಜ್ಯರಾದ ಸಿದ್ದಯ್ಯ ಸ್ವಾಮಿಗಳು ಮಾತನಾಡಿ, ಮಾನವ ಕುಲಕ್ಕೆ ಭಕ್ತಿಯ ಭಂಡಾರದ ಕೊಡುಗೆಯನ್ನು ನೀಡಿ ಎಲ್ಲಾ ಭಕ್ತರ ಮನದಲ್ಲಿ ನೆಲೆ ನಿಂತ ಶ್ರೀ ಭಕ್ತ ಕನಕದಾಸರು ಕೇವಲ ಒಂದೇ ಸಮಾಜಕ್ಕೆ ಸೀಮಿತವಾದವರಲ್ಲ. ಅವರ ಆದರ್ಶ ಗುಣಗಳನ್ನು ಇಂದಿನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿ, ಆನಂದ್ ಗರ್ದೇವ್ರ ಮಠ್, ರಾಮಕೃಷ್ಣ ದೊಡ್ಮನಿ, ಕುರುಬರ ಸಂಘದ ತಾಲೂಕಾ ಅಧ್ಯಕ್ಷ ಶೇಖಣ್ಣ ಕಾಳೆ, ವಾಯನ್ ಗೌಡರ್ ಸೇರಿದಂತೆ ಇನ್ನೂ ಅನೇಕ ಗಣ್ಯ ಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶುಭ ಕಾರ್ಯಗಳು ನಡಿಬೇಕಾಗಿತ್ತಂದ್ರೆ ಅಲ್ಲಿ ಗರಿ ಕಂಬಳಿ ಇರಬೇಕು, ಮತ್ತೊಂದು ಡೋಳ್ ಇರಬೇಕು. ಸೊ ಅಂತ ಏನು ವಾದ್ಯಗಳನ್ನ ವಸ್ತ್ರಗಳನ್ನು ಹೊಂದಿರತಕ್ಕಂತ ಯಾವುದಾದ್ರೂ ಅದು ದಯವಿಟ್ಟು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು.